ಬೆಂಗಳೂರಿನಲ್ಲಿ ಮಡೆನೂರು ಮನು ಪ್ರಕರಣ ಅತಿ ಹೆಚ್ಚಾಗಿ ಸುದ್ದಿ ಆಗ್ತಕ್ಕಂಥ ಇವತ್ತು ಕುಲದಲ್ಲಿ ಕೀಳಿಯಾವುದು ಫಿಲಂ ಕೂಡ ರಿಲೀಸ್ ಆಗ್ತಾ ಇತ್ತು. ಆದರೆ ಆತನ ಮೇಲೆ ಒಂದು ರೇಪ್ ಕೇಸ್ ದಾಖಲಾಗಿ ಇವತ್ತು ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಮಡೆನೂರು ಮನುವನ್ನ ಕೋರ್ಟ್ಗೆ ಕೂಡ ಹಾಜರುಪಡಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಮಡೆನೂರು ಮನು ಪ್ರಕರಣ ಪರವಾಗಿ ವಾದ ಮಾಡುವಂತ ಶಾರದಾ ಲಾಯರ್ ಅವರು ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀವಿ. ಮೇಡಮ್, ಮಡೆನೂರ್ನ ನೀವು ಎಷ್ಟು ದಿವಸದಿಂದ ನೋಡಿದಿರಾ? ಮತ್ತೆ ಇತ್ತೀಚೆಗೆ ಯಾಕೆಂದ್ರೆ ಹೇಳಿದ್ರೆ ಫಿಲಂ ರಿಲೀಸ್ ಆಗ್ತಾ ಇದೆ, ಇದರಿಂದ ಯಾರ್ದೋ ಒಂದು ಕೈವಾಡ ಇದೆ ಅಂತ ಕೂಡ ಮಡೆನೂರು ಅವರು ವಿಡಿಯೋ ಮಾಡಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಸರ್, ಈಗಾಗಲೇ ಅವರು ಕೊಟ್ಟಿರುವಂತ ದೂರನ್ನ ನೋಡಿದೀವಿ. ಆ ದೂರು ಸತ್ಯಕ್ಕೆ ತುಂಬಾ ದೂರವಾಗಿದೆ. ಅದರಲ್ಲಿ ಯಾವುದೇ ರೀತಿಯ ಸತ್ಯತೆ ಇಲ್ಲ ಅಂತ ಕಂಡು ಬಂದಿದೆ. ಹಾಗಾಗಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಡೆನೂರು ಮನುವರನ್ನ ಭೇಟಿಯಾಗಿದ್ದೀನಿ, ಅವರ ಮನೆಯವ್ರನ್ನ ಭೇಟಿಯಾಗಿದ್ದೀನಿ. ನಮಗೆ ಬೇಕಾದಂತ ಎಲ್ಲ ದಾಖಲಾತಿಗಳನ್ನ ಅವ್ರನ್ನ ಪಡ್ಕೊಂಡಿದೀವಿ. ನಾವು ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತೀನಿ ನಾನು ಸರ್. ಮೇಡಮ್, ಮಡೆನೂರು ಮನು ಅವರು ಈಗಾಗಲೇ ವಿಡಿಯೋಗಳನ್ನ ಬಿಡ್ತಾ ಇರ್ತಕ್ಕಂಥದ್ದು, ಕೆಲವು 1 ನಿಮಿಷದ್ದಾಗ್ಲಿ 30 ಸೆಕೆಂಡ್ಸ್ 40 ಸೆಕೆಂಡ್ಸ್. ಯಾಕಂದ್ರೆ ಪೊಲೀಸರು ಕರ್ಕೊಂಡ್ಬರ್ಬೇಕಾದ್ರೆ ಅವರು ಸಾಕಷ್ಟು ನಾನು ಆಕೆಗೆ ಬಾಳ್ ಕೊಡ್ತೀನಿ, ಬಟ್ ಆದ್ರೆ ಈ ರೀತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಕೂಡ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಇಲ್ಲ ಸರ್, ಪೊಲೀಸರು ಕರ್ಕೊಂಡ್ ಬರುವಾಗ ಅವ್ರು ಯಾವುದೇ ರೀತಿ ವಿಡಿಯೋಗಳು ಮಾಡಿಲ್ಲ. ವಿಡಿಯೋಗಳು ಯಾವ್ದು ಹಳೆ ವಿಡಿಯೋಗಳು. ಇವರು ಯಾಕಂದ್ರೆ ಇವರು ಕಾಮಿಡಿ ಕಿಲಾಡಿ ಆಕ್ಟರ್ಸ್ಗಳು. ಈ ರೀಲ್ಸ್ ಟಿಕ್ ಟಾಕ್ ಎಲ್ಲ ಸುಮಾರು ಮಾಡ್ತಾ ಇರ್ತಾರೆ. ಆ ರೀಲ್ಸ್ ಟಿಕ್ ಟಾಕ್ ಮಾಡಿರೋದನ್ನು ಕೆಲವೊಂದನ್ನು ಉಪಯೋಗಿಸ್ಕೊಂಡಿರ್ಬೋದು ಅಂತಂದ್ರೆ ಅದು ಕೆಲವೊಂದು ಎಡಿಟ್ಗಳಾಗಿದೆ, ಕೆಲವೊಂದು ನಿಮಿಷ ಕೆಲವು ಸೆಕೆಂಡ್ಸ್ಗಳ ವಿಡಿಯೋಗಳು ಇದೆ. ಅದನ್ನೇ ಆಧಾರ ಇಟ್ಕೊಂಡು ಅವ್ರ ಮೇಲೆ ನಾವು ಆರೋಪ ಮಾಡೋದಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ನಿಮ್ಮ ಹತ್ರ ಮಡೆನೂರು ಮನು ಮಾತಾಡಿರ್ತಕ್ಕಂಥದ್ದು ಮಿಂಚು ಮೇಲೆ, ಯಾಕೆಂತ ಹೇಳಿದ್ರೆ ಸುಮಾರು 2015-16 ಕಾಮಿಡಿ ಕಿಲಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಿಂದ ಇವರು ಪರಿಚಯ ಆಯಿತು. ತದನಂತರ ಆಕೆ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ಕಳೆದ ವಾರ, ಅಂದ್ರೆ ಈ ವಾರ ಅಲ್ಲ, ಕಳೆದ ವಾರ ಭಾನುವಾರ ಕೂಡ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದರೆ, ಬಟ್ಟೆ ಹರಿದಾಕಿ ಹೋಗಿದ್ರೆ. ಆ ವಿಡಿಯೋವನ್ನು ಕೂಡ ನಾನು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ. ಆದ್ರೂ ಕೂಡ ಏನ್ ಮಾಡ್ತೀವೋ ಮಾಡ್ಕೋಗೋ ಅನ್ನೋ ರೀತಿಯಲ್ಲಿ ಮನು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಅದು ಸುಳ್ಳು ಸರ್. ಅದು ಮನೋವರ ಹತ್ರ ವಿಚಾರ ಮಾಡಿ ನೋಡಿದೀವಿ, ಅದು ಸುಳ್ಳು. ಅದಕ್ಕೇನಿದೆ ಸಾಕ್ಷ್ಯಾಧಾರಗಳನ್ನ ಕೊಳ್ಳಿ ಅಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನಂತರ ನ್ಯಾಯಾಲಯದಲ್ಲಿ ಏನಿದೆ ನಾವು ಸಲ್ಲಿಸ್ತೇವೆ. ಇನ್ನೂ ಒಂದು ವಿಚಾರ, ಆಕೆ ಆರೋಪ ಮಾಡ್ತಾ ಇರೋದು ಒಂದೇ, ಈತ ನನ್ನ 2015 2 ಬಾರಿ ಅಬಾರ್ಷನ್ ಕೂಡ ಮಾಡಿಸಿರ್ತಕ್ಕಂಥದ್ದು ಈತ. ಅದು ಯಾವ ನಿಟ್ಟಿನಲ್ಲಿ ಇವರಿಬ್ರು ಅದು ಕೋ ಲಿವಿಂಗ್ ಆಗುತ್ತಾ ಅಥವಾ ನಿಮ್ಮ ಪ್ರಕಾರ ಏನು ಮೇಡಮ್? ಮದುವೆ ಆಗಿದಾನ ಏನು ಮೇಡಮ್? ಇದಕ್ಕೆ ಏನಾದ್ರು ಪ್ರೂಫ್ ಕೊಟ್ಟಿದ್ದಾರೆ ಮಡೆನೂರು ಮನೆ ನಿಮ್ಮ ಸರ್? ಅದು ಮದುವೆ ಅಂತ ಏನಿಲ್ಲ ಬಿಡಿ ಸರ್, ಅಲ್ಲಿ ಮದುವೆ ಇಲ್ಲ. ಆಕೆ ದೂರಿನಲ್ಲೇ ಗೊಂದಲ ಇದೆ, ಯಾವುದು ಕ್ಲಾರಿಟಿ ಇಲ್ಲ. ಈಗ ನಿನ್ನೆ ಮೊನ್ನೆ 3 ಡೇಸ್ ಇಂದ ಆಕೆ ನೀಡ್ತಾ ಇರೋ ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ರೆ ಈಗಾಗಲೇ ಅಪ್ಪಣ್ಣ ಅಂತ ಒಬ್ರು ಕಾಮಿಡಿ ಕಿಲಾಡಿ, ಅವ್ರ ಮೇಲೂ ಸಹ ಆಕೆ ಆರೋಪ ಮಾಡ್ತಾ ಇದ್ದಾಳೆ. ಹಾಗಾಗಿ ಯಾವುದು ಸತ್ಯ ಅಂತ ಹೇಳೋದು ಕಷ್ಟ ಇದೆ. ತನಿಖೆ ಆಗಬೇಕು ಸರ್ ಅದನ್ನ. ಮೇಡಮ್, ನಿಮ್ಮ ಹತ್ರ ಕೂಡ ಕೆಲವು ಸಾಕ್ಷಿಗಳನ್ನ ಕೊಟ್ಟಿದ್ದೀರಿ ಅಂತ ಕೂಡ ಹೇಳಿರ್ತಾರೆ. ಅಂದ್ರೆ ನನ್ನ ಹತ್ರ ಕೆಲವು ಸಾಕ್ಷಿಗಳಿದೆ, ನಾನು ಕೋರ್ಟ್ಗೆ ಅಥವಾ ವಕೀಲರ ಮುಖಾಂತರ ನಾನು ಕೋರ್ಟ್ಗೆ ಹಾಜರುಪಡಿಸ್ತೀನಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ಮಡೆನೂರು ಮನು ಹಾಗೂ ಮಿಂಚು ಬಗ್ಗೆ ಹೇಳೋದಾದ್ರೆ, ಎಷ್ಟು ವರ್ಷಗಳಿಂದ ಇವರಿಬ್ಬರು ಅನ್ಯೋನ್ಯತೆಯಿಂದ ಇದ್ರು? ಯಾಕೆ ಈ ರೀತಿಯಾಗಿ ಗಲಾಟೆ ಬಂತು? ಸರ್, ಲಿವಿಂಗ್ ಟು ರಿಲೇಶನ್ಶಿಪ್ ಅನ್ನೋದು ಇರ್ಬೋದು, ಇಬ್ರು ಸ್ನೇಹಿತರಾಗಿರ್ಬೋದು. ಆಕೆಗೆ ಇವರು ಹೇಳೋ ಪ್ರಕಾರ ತಂದೆ ಪೇರೆಂಟ್ಸ್ ಇಲ್ಲ ಅನ್ನೋ ವಿಚಾರ ಗೊತ್ತಿತ್ತು, ಹಾಗಾಗಿ ಈ ತರ ಕೇರ್ ಮಾಡ್ತಿರ್ಬೋದು. ಒಬ್ಬ ಸ್ನೇಹಿತರಾಗಿ ಆಕೆನ ಒಳ್ಳೆ ಕೇರಲ್ಲಿ ನೋಡಿಕೊಂಡು ಒಂದು ಪೋಷಣೆ ಮಾಡಿರ್ಬೋದು ಆಕೆನ. ಅದನ್ನ ಇವ್ರ ಈ ತರ ಅಡ್ವಾಂಟೇಜ್ ತಗೊಂಡು ತಪ್ಪಾಗಿ ಮಾಡ್ಕೊಂಡಿದ್ದಾರೆ. ಮೇಡಮ್, ನೀವ್ ಹೇಳೋದು ಕೂಡ ಒಪ್ಕೊಳ್ಳೋಣ, ಬಟ್ ಆದ್ರೆ ಜನರು ಕೂಡ ಥಿಂಕ್ ಮಾಡ್ತಾರೆ ಅಂದ್ರೆ ಮಡೆನೂರು ಮನು ಹಾಗೂ ಮಿಂಚು ಏನಿದ್ದಾರೆ ಇವರಿಬ್ರು ಒಳ್ಳೆ ಸ್ನೇಹಿತರಾಗಿದ್ರು. ಇಷ್ಟು ವರ್ಷಗಳು ಇಲ್ಲದೆ ಇರೋ ಕಾರಣ ಈಗ ಯಾಕೆ ಬಂದು ರೇಪ್ ಕೇಸ್ ಅನ್ನ ಬೇರೆ ಒಂದು ಫಿಲಂ ದಿವಸ ಮುಂಚೆ ರೇಪ್ ಕೇಸ್ ಯಾಕೆ ಕೊಡ್ತಾರೆ? ಸರ್, ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ರೇಪ್ ಕೇಸ್ ಯಾಕಂದ್ರೆ ಅವ್ರ ಸಿನಿಮಾನ ತಡಿಬೇಕು ಅನ್ನೋದಿರ್ಬೋದು, ಆತನ ಡೆವಲಪ್ಮೆಂಟ್, ಆತ ಏನು ಈಗ ಈ ಕಾಮಿಡಿ ಟೀಮ್ ಅಲ್ಲಿ ನಾಯಕ ನಟನಾಗಿ ಹೊರಹೊಮ್ಮಿರುವಂತವ್ರು ಮನು ಒಬ್ಬರೇನೆ. ಹಾಗಾಗಿ ಕೆಲವರು ಷಡ್ಯಂತ್ರ ಇರೋದು ಇದರಲ್ಲಿ, ಅವ್ರಿಗೆ ಹೇಳ್ಕೊಟ್ಟು ಮಾಡಿಸಿರ್ಬೋದು. ಇದನ್ನ ಸತ್ಯತೆ ಹೊರಬಿಡ್ಬೇಕಂದ್ರೆ ಸ್ವಲ್ಪ ಕೆಲವು ಸಮಯ ಬೇಕಾಗುತ್ತೆ ಸರ್. ಈಗಾಗಲೇ ಆಕೆ ನೀಡ್ತಾ ಇರೋ ವಿಡಿಯೋದಲ್ಲೇ ಜನತೆ ಗೊತ್ತಾಗಿರುತ್ತೆ. ದ್ವಂದ್ವತೆ ಇದೆ, ಯಾವ್ದು ಕ್ಲಾರಿಟಿ ಇಲ್ಲ ಅದರಲ್ಲಿ. ಹಾಗಾಗಿ ಅದು ಸುಳ್ಳು ಅಂತ ಗೊತ್ತಾಗ್ತದೆ ಎಲ್ರಿಗೂ. ಅಂದ್ರೆ ನಿಮ್ಮ ಪ್ರಕಾರ ಎಲ್ಲೋ ಒಂದ್ ಕಡೆಗೆ ಈಕೆ ಕಂಪ್ಲೇಂಟ್ ಮಾಡಿದ್ರೆ ತಪ್ಪ ಕಂಪ್ಲೇಂಟ್ ಮಾಡಿದ್ದಾರೆ, ಎಲ್ಲೋ ಒಂದ್ ಕಡೆ ತಿರ್ಚಬೇಕಾಗಿತ್ತು, ತಿರ್ಚಿದ್ದಾರೆ, ಯಾರೋ ಹೇಳ್ಕೊಟ್ಟಿದ್ದಾರೆ, ಹಿಂದ್ಗಡೆ ಇದಾರೆ ಅಂತೀರಾ? ಸರ್, ಹೇಳ್ಕೊಟ್ಟು ಇರ್ಬೋದು, ಅಥವಾ ಈ ತೊಂದರೆ ಕೊಡಬೇಕು ಅಂತಾನೂ ಮಾಡಿರ್ಬೋದು ಸರ್. ಅದು ಬಟ್ ಅದೇನೇ ಅಂತಂದ್ರೂ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಸರ್. ಅದಂತ ಯಾರು ತಪ್ಪಿತಸ್ಥರು ನ್ಯಾಯಾಲಯ ತೀರ್ಮಾನ ಆಗುತ್ತೆ. ಈಗ ಸದ್ಯಕ್ಕೆ ಮನೆಗೆ ತೊಂದರೆ ಆಗಿರ್ಬೋದು, 2 ದಿನ 4 ದಿನ ತೊಂದರೆ ಆಗ್ಬೋದು, ಬಟ್ ಅದು ಈ ಒಂದು ದೂರಿಂದ ಈಚೆ ಬರ್ತಾರೆ ಸರ್. ನಿಮ್ಮ ಹತ್ರ ಮಡೆನೂರು ಮನು ಏನಾದ್ರು ಹೇಳಿದಾರಾ ಈ ರೀತಿಯಾಗಿ ಹಿಂಗೆ ಈ ತರ ಸ್ಪೆಸಿಫಿಕ್ ಆಗಿ ಏನಾದ್ರು ಮಾತನಾಡಿದಾರಾ ಅಂತ? ಅದು ನಾನೇನಿದ್ದು ನ್ಯಾಯಾಲಯ ಸಲ್ಲಿಸ್ತೀನಿ ಸರ್. ಇದಿಷ್ಟು ಕೂಡ ಮಡೆನೂರು ಮನು ಅವರ ಪರವಾಗಿರ್ತಕ್ಕಂಥ ವಕೀಲರವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಕೊಂಡೆ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು.